ಇಲ್ಲ 500 ರೂಪಾಯಿ ದುಡ್ಡು ಹಿಂದೂ ಮೈಕ್ ಹಾಕ್ ಮಾಡ್ರ ಹಿಂದೂ ಮೈಕ್ ಹಾಕ್ ಮಾಡ್ರ ಆಫ್ ಮಾಡಲಿ ಆಫ್ ಮಾಡ ಹಲೋ ಹಲೋ
ಹೌದು ದೇವ. ಗುಡಿಸುವ ಎಣ್ಣೆಯ ಇರಮಟ್ಟ ಹಬ್ಬರಕ್ಕೆ ಹೈದರೆಯದ ಒಡೆದ ಬರಗಾಗಿ ಎಣ್ಣೆಯನ್ನು ಪಲಾಯನ ಮಾಡಿದರು. ಉಪದಿ ಮತವೇರಿದ ಮತಾಂತರ ಮಂಕುತನ ಮುಂಬಿಡಿಸಿ ಸದ್ಬುದ್ಧಿಯ ಕಲಸಿ ತ್ರಿಭುವನ ವೀರರಿಂದ ವಂದನೆಯನ್ನು ಹಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ. ಮಹಾಬಲಿಯ ಜಮದಗ್ನಿ ಕುಮಾರ ತಾರಾಮರ್ಯಂತ ಉದ್ಭಾಸನ ದುರತಿ ರಾವಣ ಗಂಭೀರ ವೀರ ಭಾರತವರ ಮರಣವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಚಪ್ಪನ್ನೈವತ್ತೈದು ದೇಶದ ರಾಜರಾಜೇಶನಾದ ಕಾಶ್ಮೀರ ನರಸರಾಣದ ರಾಜನ ಕುಮಾರಿಯಾದ ನಮ್ಮ ದೇವಿಯಾದ ರೇಣುಕಾದೇವಿಯಿಂದ ಆಶೀರ್ವಾದ ಪಡೆದ ಒಂದಿನ ಕಾರ್ಯದ ವಿಠಲ ಪ್ರಿಯ ಮಾನವನ ಕಣ್ಣಿಯ ಸಾವತೆ ಇಂಥವಾದ ಸಂಗತಿ ನಮ್ಮ ದೇವರ ಜಾಗ್ರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ನಮೋ ಜನನೇ ಸೌಖ್ಯಪ್ರದ ಹಾಯನೆ ದೀರ್ಘಾಯುಷ್ಯ ವಸ್ತು ಮೇಲೆ ಕೇಳು ಪುತ್ರ ಕೋಮಲ ಎನ್ನಂ ಪಡೆದ ಮಾತೆ ಏನದು ನಮಗೆ ನಡೆಯಲಿದೆ. ಅಮ್ಮಯ್ಯ ಹೂವಿನ ಮಗ್ಗದಂತ ಮಗಮುಖವಲ್ಲ ನಿಮ್ಮ ಮುಖದ ಮಲ ಮುದರಿದ ತಾಮರೆಯಂತ ಹಾಕಲು ಕಾರಣವೇನು? ಅಮ್ಮಯ್ಯ ಈ ನನ್ನ ಸುಧನ ಮುಂದೆ ತಿಳಿಸಮ್ಮ ಜನರೇ ಸೌಖ್ಯಪ್ರದ ಹಾಯನೆ. ರಾಮ, ಅಮ್ಮಯ್ಯ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಮಾರಿ ಹೋಗಿದೆ ಮಾತೆಯಿಂದ ಕೇಳಿದೆಯಾ? ಹೌದು ಮಾತೆ. ರಾಮ, ಅಮ್ಮಯ್ಯ ಎನ್ನ ಹಣೆ ಬರಹಕ್ಕೆ ನೀನೇನು ಮಾಡಬಲ್ಲೆ ಕಂದ? ಬ್ರಹ್ಮನು ನಿನ್ನ ಹಣಬರದಲ್ಲಿ ಎಂಥ ಬರಹ ಬರೆದನು? ಆ ಬರಹವನ್ನು ಬದಲಾಯಿಸಿದೆಯ ಕಂದ? ಹೌದು ಮಾತೆ. ಆ ಶಕ್ತಿ ನಿನ್ನಲ್ಲಿರಬಹುದೇ? ಐದು ಮಾತೆ. ರಾಮ, ಅಮ್ಮಯ್ಯ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳ್ತದೆ. ಬಾರೆ ಭಾರ್ಗವ ನಾ ಸಹಿಸೆ ಅಮ್ಮಯ್ಯ ಬಾರೆ ಭಾರ್ಗವ ನಾ ಸಹಿಸೆ ಶೋಕವ. ಬಾರೆ ಭಾರ್ಗವ ನಾ
ಬರದಿರವನಲ್ಲ ಕಂದ. ಹೌದು ಮಾತೆ. ಭಾರ್ಗವ, ಜನನೇ ಬ್ರಹ್ಮನ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಅಮ್ಮ, ಏನದು ನಿನ್ನ ಮಾತಿನ ಮರ್ಮ? ನಿನ್ನ ಮುಖ ಚರಿಯದ ಪ್ರತಿಯನ್ನು ಹೊಡಿದರೆ ರಾಹುನಿಂದಿಗೆಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ ಸೂರ್ಯನ ಕಿರಣದಿಂದ ಬಿಸಿಲನ್ನು ಮಾಡಿದ ಕಮಲದಂತೆ ನಿನ್ನ ಮುಖವು ಕಾಣುತ್ತದೆ. ಕಾರಣವೇನು ಅಮ್ಮಯ್ಯ? ಭಾರ್ಗವ, ನಿನ್ನ ಹೃದಯದಲ್ಲಿ ಇಂಥ ಹಲಮೆಂಬರಿಸಿ ನಿನ್ನ ದುಃಖದ ಕಾರಣವರ ಹೆಸರನ್ನು ಹೇಳು. ಎನ್ನ ದುಃಖಕ್ಕೆ ಕಾರಣ ಯಾರು ಎಂದು ಕೇಳಿದ್ದೀಯಾ? ಹೌದು ಮಾತೆ. ಆ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದೇ ರಾಮ. ಹೌದು ಮಾತೆ. ಕಂದ, ಅಮ್ಮಯ್ಯ, ಆ ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೆ ರಾಮ? ನಿನ್ನ ದುಃಖವನ್ನು ದೂರ ಮಾಡುವ ನಿನ್ನ ಮಗ ಭಾರ್ಗವನ ಮಾತೆ. ಸಾಧ್ಯವೇ? ಸಾಧ್ಯ ಮಾತೆ. ಆಗುವುದಿಲ್ಲ. ಏನಕ್ಕೆ ಆಗುವುದಿಲ್ಲ ಅಮ್ಮಯ್ಯ? ನೀನು ಚಿಕ್ಕವನಲ್ಲವೇ? ಅಮ್ಮಯ್ಯ, ರಾಮ, ನಾನು ಚಿಕ್ಕವನೆಂದು ಭಾವಿಸಿದೆಯಲ್ಲ, ಚಿಕ್ಕವನ ಭವಿಷ್ಯವನ್ನು ಹೇಳುವುದು ಕೇಳು. ಚೆನ್ನಾಗಿ ಹೇಳು ರಾಮ. ಕರಗ ಸಣಗಲು ಸಣ್ಣದಾದರೂ ಗಿಡದ ಬಿಡವನ್ನ ಪ್ರಯೋಜನ ಬಿಡಬಲ್ಲದೆ, ನೀನು ನಮಗೆ ಸಣ್ಣದಾದರೂ ಸಮಸ್ಯೆಯನ್ನು ಈಸಿದ ಬಿಡಬಲ್ಲದೆ. ಅಮ್ಮಯ್ಯ, ರಾಮ, ಬೆಂಕಿಯ ಕೆಂದಿ ಸಣ್ಣದಾದರೂ ಕಾಡನ್ನು ಸುಡುವದೇ ಬಿಡಬಲ್ಲದೆ. ಅಮ್ಮಯ್ಯ, ರಾಮ, ಅಮ್ಮಯ್ಯ, ನೀತಿ ಹೇಳುವುದಕ್ಕೆ ಚೆನ್ನಾಗಿರುವುದು, ಹೌದು ಮಾತೆ. ಆದರೆ ಅದರಂತೆ ನಡೆದುಕೊಳ್ಳುವುದು ಮಹಾ ಕಷ್ಟ. ಸಹಜವಾಗಿ ನಡೆದುಕೊಳ್ಳುವ ಮಾತೆ. ರಾಮ, ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಹಾತೊರೆಯುತ್ತಿರುವುದು. ಹೌದು ಮಾತೆ. ಭಾರ್ಗವ, ಜನನೇ ಏನೇ ಹೇಳಲಿ ಚಂದಯ ದುಃಖವ ಎನ್ನ ತಂದೆ ತೆರೆದ ತಾಪವ. ಅಯ್ಯೋ ರಾಮ, ಏನು ಹೇಳಲು ಎನ್ನಯ ದುಃಖವ ಎನ್ನ ತಂದೆ ತೆರೆದ ತಾಪವ. ರಾಮ, ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಕೇಳಬೇಕೆಂದುಕೊಂಡಿರುವೆಯಲ್ಲ, ಹೌದು ಮಾತೆ. ನಿನ್ನ ತಾತನನ್ನು ಕೊಂದು ನನ್ನನ್ನು ದುಃಖಕ್ಕೀಡು ಮಾಡಿರುವನು ಆಧವನು. ಕಾರ್ಥವೇನ ಕದಲಲಿ ಅವನು. ಕದಲಲಿ ಅವನು ಕೊನೆಯ ಚೆನ್ನಯ ತಂದೆ ಪ್ರಾಣವ. ಕೊನೆಯ ಚೆನ್ನಯ ತಂದೆ ಪ್ರಾಣವ. ಬಾರೈ ಭಾರ್ಗವ, ದಾಸರಿದೆ ಶೋಕವ. ವಾರೆ 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 ವಾಕವ ದಾಸರಿದೆ ಶೋಕವ. ರಾಮ, ಅಮ್ಮಯ್ಯ, ಎನ್ನ ದುಃಖದ ವಿಚಾರವನ್ನು ಹೇಳುವನು ಚಿತ್ತವಿಟ್ಟು ಕೇಳಕಂದ. ಅದೇನು ಚೆನ್ನಾಗಿ ಹೇಳದನೇ. ನಾನೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ಥವೀರನು ನಿನ್ನ ತಾತನನ್ನೇ
ಅಮ್ಮ ಮಾತೆ ತಿಳಿಯಿತು ನಿನ್ನಂಪಡದಾತನ ಮರಣದಿಂದುಂಟಾದ ನಿನ್ನ ಮನದ ವ್ಯಥೆ. ಆದರೆ ಈ ನಿನ್ನ ಮಗನ ಮಾತನ್ನು ಹಾಲಿಸು ಮಾತೆ. ಯಾವತ್ತು ತ್ರಿಲೋಕಗಳಲ್ಲಿರುವ ವೈರಿಗಳನ್ನು ಹೆಮಪುರಕ್ಕೆ ಕಳಿಸುವವರ ಕಂಡ ಪರಕ್ರಮಿಯಾದ ಈ ನಿನ್ನ ಮಗನಿಗೆ ಸಂತೋಷದಿಂದ ಹೇಮಸಿಟ್ಟರೆ ಅಮ್ಮಯ್ಯ ಕೊಬ್ಬೆ ಕುತಾಂತನಂತೆ ಮದನೇರಿದ ಖರ್ಚುವಿರ ಹಕ್ಕನ್ನು ಸೊಕ್ಕಡಿಸಿವೆ. ಎನ್ನಯತ್ತೆಂಬನಾದ ನಿನ್ನ ಮದನ ಕತ್ತನ್ನ ಕತ್ತಿಸಿದ ಮದವನ್ನು ಭಕ್ತನ ಮರಣಕ್ಕಲ್ಲ ಹದಿನೆಂಬುರ ಮಾತೆ ಅಮ್ಮಯ್ಯ ನೇಮವನ್ನು ಕೊಡು ಮಾತೆ ಅಧಮನನ್ನು ಕೊಂದು ಬರವಿನೆಂದು ಹೇಳಿದೆಯಾ? ಹೌದು ಮಾತೆ. ಬೇಡ ರಾಮ, ಏತಕ್ಕೆ ಬೇಡ ಅಮ್ಮಯ್ಯ? 9 ತಿಂಗಳು ನಿನ್ನನ್ನು ಹೆತ್ತು ಹೆತ್ತು ಸಾಕಿ ಸಲಹೆ ಬೆಳೆಸಿದಂತ ತಾಯಿ ನಾನು. ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು. ಅದು ಯಾತಕ್ಕೆ ಒಪ್ಪುವುದಿಲ್ಲ ಮಾತೆ? ಅಮ್ಮಯ್ಯ ಅವನು ಒಳ್ಳೆಯವನಲ್ಲ. ಅವನ ಕೈಯಲ್ಲಿ ಎಂತೆಂಥವರು ಪ್ರಾಣವನ್ನು ಬಿಟ್ಟರು ಕಂದ. ರಾಮ ಅಮ್ಮಯ್ಯ ಹಾಡೈದ ಕೊಡಲಿನ ಹರುಷದ ಓನಾಡು ಹಾಡೈದ ಕೊಡಲಿನ ಹರುಷದ ಓನಾಡು ನಿನ್ನ ನೋಡಿದೆ ಅದನದಿ ಜಯಿಸಲು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂತ ತಾಯಿ ನಾನಲ್ಲವೇ? ಹೌದು ಮಾತೆ. ರಾಮ ಅಮ್ಮಯ್ಯ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳ ಒಪ್ಪಲಾರು. ರಾಮ ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೂ ನೇಮ. ಆಹೋ ಎನ್ನ ಪಟ್ಟತಾಯೇ, ಈ ನನ್ನ ಪುತ್ರನ ಬಾಹುಬಲದ ಮೇಲಿದೆ ಹನುಮಾನವೇ. ಕೇಳನ್ನ ಪ್ರತಾಪವನ್ನು ಮಾತೆ. ಅದೇನು ಕಂದ? ಮುಕ್ಕೋಟಿ ದೇವತರ ಹೋಗೋಟಿ ವೀರನ ಭಕ್ಷ್ಯ ವಹಿಸಿ ಎನ್ನೊಡನ ಕಾಲಗಕ್ಕೆ ಬಂದರು. ಈ ನನ್ನ ಬರುವ ಸಂಭವನಾದ ನಾನು ಹಿಂದೆಯಲಾರನು. ಅಮ್ಮಯ್ಯ ರಾಮ ನಿನ್ನ ಚಿಂತೆಯಂ ಬಿಟ್ಟು ಬಿಡು. ಜನನೇ ಚೆಂದ ಪ್ರತಾಪನಾದ ನಿನ್ನ ತಂದೆಯನ್ನ ಕೊಂದವನ ಶಿರವನ್ನು ಹೊರಗಡೆದ ಅವನ ದೇವನ್ನ ಹೊತ್ತು ಕವಿಗೆ ಉಳಿಸಿಯೇ. ಒಂದು ವೇಳೆ ಈ ನಿನ್ನ ಮಾತು ಸೆಡೆಯಾದರೆ ಈ ನನ್ನ ಮಾತು ಸರಿಯಾದರೆ ಈ ನನ್ನ ಮಾತು ಸರಿಯಾದರೆ ತೂ ಎಂತ ಹೇಳಿ ಪುತ್ರ ಪಡವನ್ನು ಎನ್ನೊಂದು ಖೇರು ಮಾಡು ಮಾತು ಎಂಬುದೇ ಅಮ್ಮಯ್ಯ. ಆ ಕಾರ್ಥವೀರನು ಎಂಥವನೆಂದು ನೀನನ್ನು ತಿಳಿದುಕೊಂಡಿಲ್ಲ. ಅದು ಯಾದಕ್ಷ ಮಾತೆ. ಅವನು ಎಂಥವನೆಂದು ಮೊದಲು ತಿಳಿಸಿ ಹೇಳುವೆನು ಕೇಳು. ಈ ನನ್ನ ಮಗ ಭಾಗ್ಯವ ರಾಮನು ಎಂತವನ ಮಾತೆ. ರಾಮ ಅಮ್ಮಯ್ಯ ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಬೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರ.
ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಣಂಬಟ್ಟು ಹಿಂದಿರುಗಿ ಬಂದ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಅಮ್ಮಯ್ಯ ಅಂದ 10 ತಲೆ ರಾವಣನಿಗೆ 10 ಗುರಿ, ಒಂದೇ ತಲೆ ಇರುವ ಈ ಕಡಗಲ ಭಾರ್ಗವ ರಾಮನಿಗೆ ಒಂದೇ ಗುರಿ. ಹೋಗುವುದು ನೋಡು, ಹಣಮನ ಪ್ರಾಣ ಕಕ್ಕನ ಆಟ ಕಟ್ಟ ಆನೆ. ರಾಮ, ಅಮ್ಮಯ್ಯ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಡು ಕಿತ್ತಿ ನೇಮವನ್ನು ಕೊಡುವಳಿ ನಿನ್ನ ಮಾತೇನು ತಿಳಿದುಕೊಂಡೆಯ? ಹೌದು ಮಾತೆ. ರಾಮ, ಅಮ್ಮಯ್ಯ ನನ್ನದೊಂದು ಪಂಥ ಬಿಡುವುದು ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಆಹೋ ಜನನೇ, ಅದು ಯಾವ ಮಾತೆಂದು ಕೇಳು ಕಂದ. ಅದು ಯಾವ ಮಾತು ಮಾತೆ? ಸತಿ ರೇಣುಕ, ನನಗೆ ತಕ್ಕ ಸತಿ ನೀನಾಗಬೇಕಾದರೆ ಪ್ರತಿ ದಿನವೂ ನದಿಗೆ ಹೋಗಬೇಕು. ಮರಳಿನ ಕೊಳದಿಂದ ನನ್ನ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಬರಬೇಕು. ಹೌದೇನು ಮಾತೆ? ಆಗ ತಕ್ಕ ಸತಿಯಾಗವೇ ನನ್ನ ಆಶ್ರಮವನ್ನು ಸೇರಿಸಿಕೊಳ್ಳವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ. ಅಮ್ಮಯ್ಯ ರಾಮ, ಜನನೇ, ಆಗ ನಿನ್ನ ತಂದೆಯ ಮಾತನ್ನ ಕೇಳಿ ನಾನು ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ? ಅದೇನು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಡು ಎರಡೇ ಮಾತನಾಡಿತು.